ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಇವತ್ತೊಂದು ಸೀರೆ ಕುಚ್ಚು ಹಾಕೋದನ್ನು ತೋರಿಸ್ತಿದ್ದೀನಿ. ಆದರೆ ಇದು ಹೇಗಿದೆ ಅಂದರೆ ಈ ಸೀರೆಗಳಿಗೆ ದೊಡ್ಡ ದೊಡ್ಡ ಕುಚ್ಚು ಬಂದುಬಿಟ್ಟಿರ್ತಾವೆ ನೋಡಿರಿ ಫ್ರೆಂಡ್ಸ್. ಈ ರೀತಿ ತೋರಿಸ್ತೀನಿ ನಾನು ನಿಮಗೆ ಉದಾಹರಣೆಗೆ. ಇಲ್ಲಿ ನೋಡಿರಿ, ಈ ರೀತಿ ಕುಚ್ಚು ಬಂದಿರ್ತಾವಲ್ಲ, ಈ ಕುಚ್ಚನ್ನು ನಾನು ಪೂರ್ತಿ ಇಲ್ಲಿ ಬಿಚ್ಚಿದ್ದೀನಿ. ಇದನ್ನು ಈ ರೀತಿ ಇಲ್ಲಿ ಬಿಚ್ಚಿ ಪೂರ್ತಿ ಸಣ್ಣಗೆ ಮಾಡಿಕೊಂಡು ಪೂರ್ತಿ ಎಲ್ಲನೂ ಇದು ಕುಚ್ಚಿರ್ತಲ್ಲ ಪೂರ್ತಿ ಬಿಚ್ಕೋಬೇಕು ಫ್ರೆಂಡ್ಸ್. ಬಿಚ್ಕೊಂಡಾಗ ಪೂರ್ತಿ ಒಂದೊಂದಾಗಿ ಈ ರೀತಿ ಒಂದೊಂದು ಎಳೆ ಬರ್ತಾವೆ. ಈ ಎಳೆ ಬಂದಾಗ ನಾವೇನು ಮಾಡಬೇಕು, ಅದನ್ನು ಸಣ್ಣದಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಕುಚ್ಚು ಕಟ್ಕೊತ ಹೋಗ್ಬೇಕು. ಒಬ್ಬರಿಗೆ ಇಷ್ಟು ದೊಡ್ಡ ದೊಡ್ಡ ಕುಚ್ಚು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅದನ್ನೇ ನಾನಿಲ್ಲಿ ಮಾಡಿರೋದು. ಪೂರ್ತಿ ಸೀರೆದು ಕುಚ್ಚೆಲ್ಲ ಬಿಚ್ಚಿ ಆದ ನಂತರ ನಾನು ಸಣ್ಣದಾಗಿ ಇಲ್ಲಿ ಕುಚ್ಚು ಕಟ್ಕೊತ ಬಂದಿದ್ದೀನಿ. ನೋಡ್ರಿ, ಫಸ್ಟಿಗೆ ಇದಿಷ್ಟೇ ಇರುತ್ತೆ. ಇದು ಪೂರ್ತಿ ಒಂದೊಂದು ಎಳೆ ಪೂರ್ತಿ ಹಿಂಗಿರುತ್ತೆ. ಹಿಂಗಿದು ಇದನ್ನು ನಾನೇನು ಮಾಡಿದ್ದೀನಿ, ಪೂರ್ತಿ ಬಿಚ್ಕೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ಕಟ್ಕೊತ ಬಂದಿದ್ದೀನಿ. ಇದು ಒಂಥರ ಸಿಂಪಲ್ಲು ಸ್ಯಾರಿ ಕುಚ್ಚು ಅಂತ ಬರುತ್ತಲ್ಲ, ಅದರೊಳಗೆ ಬರುತ್ತೆ. ಅದು ಕ್ರೋಶ ಅಲ್ಲ, ಇದು ಸಾದಾ ಹಾಕ್ತಾರಲ್ಲ ಅದು. ಅದಕ್ಕೆ ನಾನು ಇದಕ್ಕೇನು ಮಾಡಿದ್ದೀನಿ, ನಾನು ಬೀಡ್ ಹಾಕಿದ್ದೀನಿ. ಇದು ನಮ್ಮ ಸೀರೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಫ್ರೆಂಡ್ಸ್. ಇದು ಸರಿಯಾಗಿ 6 ತಿಂಗಳಾಯ್ತು. ಇದನ್ನ ಬಿಚ್ಚಿ ಇಷ್ಟು ಹಾಕಿ ಇಟ್ಟಿದ್ದೀನಿ. ಇದಕ್ಕೇನು ಬೇಕಿತ್ತು, ಥ್ರೆಡ್ ಬೇಕಿತ್ತು, ರೆಡ್ ಕಲರ್ ಥ್ರೆಡ್ ಬೇಕಿತ್ತು. ಇರಲಿಲ್ಲ. ಆವಾಗಲೇ ಹೋಗಿ ತೊಗೊಂಬಂದೆ ನಾನು. ಆದರೆ ಬೇರೆ ಕಸ್ಟಮರ್ಸ್ ಅಂದ್ಕೂಳೆ ಅವರು ಬೇಗ ಬಂದು ಕೇಳ್ತಾರೆ ಅಂತ ಹೇಳಿ ಏನು ಮಾಡ್ತೀವಿ, ಬೇಗ ಹಾಕಿ ಇಟ್ಬಿಡ್ತೀವಿ. ಆದರೆ ನಮ್ಮದು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಇಷ್ಟು ಬೇಜವಾಬ್ದಾರಿಯಿಂದ ಇನ್ನು ಕೂಡಿಟ್ಬಿಡ್ತೀವಿ. ಆಮೇಲೆ ಮಾಡಿದ್ರಾಯ್ತು ಬಿಡು, ಆಮೇಲೆ ಮಾಡಿದ್ರಾಯ್ತು, ನಂದಲ್ಲ ಅಂತ ಹೇಳಂದು. ಅದಕ್ಕೆ ಇವತ್ತೇನು ಮಾಡಿದೆ, ನಾನು ತಗೊಂಡು ಇವತ್ತಿನ ಸೀರೆ ಕುಚ್ಚಾಕಿ ನಿಮಗೆ ತೋರಿಸ್ಬೇಕು ಅಂತ ಹೇಳಂದು. ಇಲ್ಲಿ ನೋಡ್ರೆ ನಾನು ಇದಕ್ಕೆ ಬೀಡಬೇಕಿತ್ತು. ಇದಕ್ಕೆ ಯಾಕಂದರೆ ಈ ಸೀರೆ ಮೇಲೆ ಒಂದು ಸ್ವಲ್ಪ ಸೆಂಟಿಮೆಂಟು. ಯಾಕಂದರೆ ಇದು ನಮ್ಮ ತಾಯಿ ನನಗೆ 25 ವರ್ಷದ್ದು ಆ್ಯನಿವರ್ಸರಿಗೆ ಈ ಸೀರೆನ ಕೊಟ್ಟಿದ್ದಾರೆ. ಹಾಗಾಗಿ ನನಗೇನೋ ಈ ಸೀರೆ ಕಂಡ್ರೆ ಒಂಥರ ಇಷ್ಟ. ಇದಕ್ಕೆ ಬ್ಲೌಸನ್ನು ನಾನು ಹೊಲಿಸಿಟ್ಟಿದ್ದೀನಿ. ಭಾಳ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಭಾಳ ಚೆನ್ನಾಗೈತೆ ಸೀರೆ. ನನಗೆ ಭಾಳ ಇಷ್ಟ ಆಗೈತೆ ಸೀರೆ ಮಾತ್ರ. ಅದೇನೋ ಭಾಳ ಸೀರೆ ಕೊಡಿಸಿದ್ದಾರೆ ನಮ್ಮಮ್ಮ. ಇಲ್ಲ ಅನ್ನಂಗಿಲ್ಲ, ಸೀರೆ ಏನೋ ತವ್ರ ಮನೆ ಹುಡುಗರು ಅಂತಾರಲ್ಲ ಹಾಗೆ ಕೊಡಿಸಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ನನಗೇನೋ ಇದೊಂದು ಸೀರೆ 25 ಇಯರ್ಸು ಆ್ಯನಿವರ್ಸರಿಗೆ ಕೊಟ್ಟಿದ್ದಲ್ಲ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುಚ್ಚೆಲ್ಲ ಹಾಕಿ ಇಟ್ಕೋಬೇಕು ಅಂತ ಒಂದು ಆಸೆಗೆ ಒಂದು ಬ್ಲೌಸು ಹೊಲಿಸಿದ್ದೀನಿ ಚೆನ್ನಾಗಿ. ಹಾಗೆ ಕುಚ್ಚನ್ನು ನಾನು ಕಟ್ಟಿಟ್ಕೋಬೇಕು ಅಂತ ಹೇಳಂದು ಇದನ್ನೆಲ್ಲ ಬಿಚ್ಚಿ ಕುಚ್ಚನ್ನು ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮೇಲೆ ಬೀಡ್ಸನ್ನು ಹಾಕಿದ್ದೀನಿ. ನನಗೆ ಬೀಡ್ಸ್ ಬೇಕಿತ್ತು. ಈ ಸೀರೆ ಬೀಡ್ಸ್ ಇರೋಂಗಿಲ್ಲಲ್ಲ, ಹಾಗಾಗಿ ಇದು ಬೀಡ್ಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಾಡಿದ್ದೀನಿ, ಸೂಜಿಯಿಂದ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ನೋಡಿರಿ, ಸೂಜಿಯಿಂದ ನಾನು ಈ ಬೀಡ್ಸನ್ನು ಹಾಕಿದ್ದೀನಿ. ಈ ಬೀಡ್ಸನ್ನು ಯಾವ ರೀತಿ ಹಾಕಿದ್ರಿ ಅಂತ ಹೇಳಿದರೆ ನಾನು ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸೀರೆಗೆ ಬೇಕಿದ್ರೆ ಹಾಕಿ ನಾನು ತೋರಿಸ್ತೀನಿ. ಇಲ್ಲಾಂದರೆ ಹಾಗೆ ಡೆಮೋ ಒಂದು ಬೇರೆ ಬಟ್ಟೆಯಲ್ಲಾದರೂ ಹಾಕಿ ನಾನು ತೋರಿಸ್ತೀನಿ. ಈ ರೀತಿ ಇದನ್ನ ಮೇಲೆ ಬೀಡ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ಬೀಡ್ಸನ್ನು ಕಟ್ಟಿ ಪೂರ್ತಿಯಾಗಿ ಬೀಡ್ಸನ್ನು ಕಟ್ಟಿಟ್ಟಿದ್ದೀನಿ ನಾನಿಲ್ಲಿ. ಈಗ ಈ ಕುಚ್ಚಿಗೆ ನಾನಿಲ್ಲಿ ಒಂದೇ ಕಲರ್ ತೊಗೊತೀನಿ ಥ್ರೆಡ್. ಇದು ಗ್ರೀನ್ ಕಲರ್ ಐತಲ್ಲ, ಇದಕ್ಕೆ ಒಂದೇ ಕಲರ್ ಥ್ರೆಡ್ ತೊಗೊತೀನಿ ನಾನು. ಈ ರೀತಿ ನಾನು 130 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಳೆನ 130 ಎಳೆ ಥ್ರೆಡ್ ತೊಗೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಹಾಕ್ತೀನಿ ನಾನು. ಇದನ್ನು ಒಂದು ಥ್ರೆಡನ್ನು ಸುತ್ಕೊಳಕ್ಕೆ ಒಬ್ಬೊಬ್ಬರಿಗೆ ಥ್ರೆಡ್ ಸುತ್ಕೊಳೋದು ಗೊತ್ತಾಗಲ್ಲ ಅಂತ ಹೇಳಂದು ನಾನು ಕೇಳಿದ್ದೆ. ಹಾಗಾಗಿ ಏನು ಮಾಡ್ತೀನಿ, ಈಗ ಇದನ್ನು ನಾನು ಹೇಗೆ ಈ ಥ್ರೆಡ್ಡನ್ನು ನಾನು ರೆಡಿ ಮಾಡಿಕೊಂಡೆ. ಒಂದು ಕಾರ್ಡ್ಬೋರ್ಡ್ ಇದೆ ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ. ಈ ರೀತಿ ಐತಿದು ಪೂರ್ತಿ ಒಂದು ದೊಡ್ಡ ಇದು ನಾನು ಮನೇಲೇ ಮಾಡಿದ್ದಿದ್ದು. ಅವಾಗಲೆಲ್ಲ ಮಾಡ್ಕೊತಿದ್ರಲ್ಲ ಮನೆಗೆ, ಹಾಗಾಗಿ ನಾನು ಒಂದು ಮಾಡಿಟ್ಟಿದ್ದೆ. ಅದೆಲ್ಲ ಹಳೇದಾಗಿತ್ತು, ಹಾಗಾಗಿ ಇದು ಮೇಲಿನ ಕವರ್ ಸಹಿತ ಹೋಗೈತಿ. ಇಷ್ಟು ದೊಡ್ಡದು ಇದು ಪ್ಲೌಡ್. ಇದನ್ನು ಒಂದು ಸರ್ತಿ ನಾನೇನು ಮಾಡ್ತೀನಿ, 130 2 ಸರ್ತಿ ಈ ರೀತಿ ಸುತ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದನ್ನ ತೋರಿಸಿ ಕುಚ್ಚು ಈ ದಾರ ಹೇಗೆ ಹಾಕ್ಕೊಂಡೆ, ಹೇಗೆ ನಾನು ಸುತ್ಕೊಂಡೆ ಅನ್ನೋದನ್ನು ನೆಕ್ಸ್ಟ್ ನಾನು ಕುಚ್ಚಾದಮೇಲೆ ನಾನು ವಿಡಿಯೋ ಹಾಕಿದ್ದೀನಿ. ಇದರಲ್ಲೇ ಬರುತ್ತೆ ನೋಡಿರಿ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ನಾನು 2 ಸುತ್ಕೊಂಡು ಗಮ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಐರನ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಆ ಥ್ರೆಡ್ನ. ಈಗ ಕುಚ್ಚು ಕಟ್ತೀನಿ ಫ್ರೆಂಡ್ಸ್. ನಾನು ಕುಚ್ಚು ಕಟ್ಟಿ ಹೇಗಾಗಿದೆ ಡಿಸೈನ್ ಅಂತ ತೋರಿಸ್ತೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಬೇಕು. ಎಷ್ಟು ನಮಗೆ ಲೈಕ್ಸು ಮತ್ತು ಕಮೆಂಟ್ಸ್ ಬರ್ತಾವೆ ಅಷ್ಟು ಖುಷಿ ಆಗುತ್ತೆ ನಮಗೆ ವಿಡಿಯೋ ಮಾಡೋದಕ್ಕೋಸ್ಕರ. ಅದಕ್ಕೆ ನಾನಿಲ್ಲಿ ಕುಚ್ಚು ಕಟ್ತೀನಿ ಫ್ರೆಂಡ್ಸ್. 1-2 ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ ನಿಮಗೆ. ನಾನು ಇದನ್ನ
ಥ್ರೆಡ್ ಸುತ್ಕೊಳಕ್ಕೂ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಮೇಲೆ ಇದನ್ನ ಸೀರೆ ಸರಿದಾಡಬಾರ್ದು ಅಂತೇಳಿದ್ದು ಸ್ವಲ್ಪ ಭಾರಕ್ಕೋಸ್ಕರ ಮತ್ತೆ ಬೇರೆ ಏನು ಹುಡುಕಂಗಿಲ್ಲ. ಇದನ್ನೇ ನಾನು ಭಾರಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ನಾನು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ಬಿಟ್ಟಿದ್ದೀನಲ್ಲ, ಇಲ್ಲಿ ಕುಚ್ಚು ಕಟ್ಟಿ ಒಂದು ಸರ್ತಿ ಒಂದು ಕಟ್ಟಿದ್ದೀನಿ. ಹೀಗೆ ಕಟ್ಕೊಂಡು ಹೋಗಿ ಇನ್ನೊಂದು ಸರ್ತಿ ಬರುತ್ತಲ್ಲ ಇನ್ನೂ ಉದ್ದ ಇರೋದನ್ನು ಇನ್ನೊಂದು ಕಟ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಹಾಕಿ ಏನು ಮಾಡ್ತೀನಿ, ಇಲ್ಲಿ ಈ ಗಂಟು ಐತಲ್ಲ, ಈ ಗಂಟಿನ ಮೇಲೇ ನಾನು ಕುಚ್ಚು ತೊಗೊತೀನಿ. ಇದನ್ನ ನಿಮಗೆ 150 ಬೇಕೆಂದ್ರೆ 150, 167 ಇಷ್ಟು ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ 130 ಎಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಇದು ಇನ್ನೂ ದಪ್ಪ ಆಗುತ್ತೆ. ಯಾಕಂದರೆ ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ಐತಲ್ಲ, ಹಾಗಾಗಿ ಇನ್ನೂ ದಪ್ಪ ಕುಚ್ಚು ಬರುತ್ತೆ ನನಗೆ. ಹಾಗಾಗಿ ನಾನು ಸ್ವಲ್ಪ 137 ಅಷ್ಟೇ ತೊಗೊಂಡಿದ್ದೀನಿ. ಇಷ್ಟಕ್ಕೆ ಬಿಟ್ಟು ಕಟ್ ಮಾಡಿದ್ರೂ ಬರ್ತಿತ್ತು, ಆದರೆ ನನಗೆ ಇನ್ನೊಂದು ರೆಡ್ ಕಲರ್ ಹಾಕಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ರೆಡ್ ಕಲರು ಥ್ರೆಡ್ ತೊಗೊಂಬಂದಿನಿ. ಇಲ್ಲಿ ನೋಡ್ರಿ, ಈ ರೀತಿ ಪೂರ್ತಿ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು, ಒಬ್ಬರು ಉದ್ದ ಇಷ್ಟಪಡ್ತಾರೆ, ಒಬ್ರಿಗೆ ಪೂರ್ತಿ ಬೇಬಿ ಕುಚ್ಚು ಅಂತಾರೆ. ನಾನು ಸ್ವಲ್ಪ ಮೀಡಿಯಮ್ ಆಗಿ ನಾನು ಇಲ್ಲಿಂದ ಕಟ್ ಮಾಡ್ತೀನಿ ನೋಡ್ರಿ. ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಫ್ರೆಂಡ್ಸ್, ಇದು ಮಧ್ಯಕ್ಕೊಂದು ಬೀಡ್ಸ್ ಹಾಕ್ತಾರೆ. ಬೀಡ್ಸ್ ಹಾಕಿ ಮಧ್ಯಕ್ಕೊಂದು ಬೀಡ್ಸು ಇಟ್ಟು ಕುಚ್ಚು ಕಟ್ತಾರೆ. ಆ ರೀತಿ ಇದಕ್ಕೆ ಕಾಣಿಸುತ್ತೆ ಫ್ರೆಂಡ್ಸ್. ಅದೇ ಮೆಥಡ್ಗೆ ನಾನು ಇನ್ನೊಂದು ಕಲರ್ ತೊಗೊಂಬಂದು ಇದಕ್ಕೆ ಕುಚ್ಚು ಕಟ್ತಾ ಇರೋದು. ನೋಡ್ರಿ, ಡಬಲ್ ಕಲರ್, ಇದು ಡಬಲ್ ಕಲರಿಗೆ ಕಾಣಿಸ್ತೈತಿ. ಒಂದು ಗ್ರೀನು ಮತ್ತು ರೆಡ್ಡು. ನಾವು ಬೇರೆ ಡಬಲ್ ನಾವು ಹಾಕೋದೇ ಬೇಡ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಕುಚ್ಚು ಈ ರೀತಿ. ನಾನು 2 ಸರ್ತಿ ನಾವು ಈ ರೀತಿ ಸುತ್ಕೊಂಡು ಇಟ್ಕೊಂಡ್ಬಿಟ್ರೆ 130, 137 ಪೂರ್ತಿ ಒಂದು ಸೀರೆಗೆ ನಾನು ಆರಾಮಾಗಿ ಕುಚ್ಚು ಕಟ್ತೀನಿ ಫ್ರೆಂಡ್ಸ್. ಈಗ ಸಣ್ಣ ಸಣ್ಣ ಬುಕ್ಕಿಗೆಲ್ಲ ಕಟ್ಕೊತ ಕುಂತ್ಕೊಂಡ್ರೆ 2-3 ಸರ್ತಿ ನಾವು ಕಟ್ಕೊಂತ ಕುಂದಿರ್ಬೇಕಾಗತ್ತೆ, ಅದನ್ನು ಸುತ್ಕೊಂತ ಕುಂದಿರ್ಬೇಕಾಗತ್ತೆ ಥ್ರೆಡ್. ಹಂಗಾಗಿ ನಾನೇನು ಮಾಡಿದೆ, ಇದನ್ನೊಂದು ಖಾಯಮಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಇದನ್ನು ಕುಚ್ಚು ಕಟ್ಟೋ ದಾರ ಸುತ್ತಕ್ಕಾಗಿಯೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಇಲ್ಲಿ ನಾವು 4 ಎಳೆ, ಡಬಲ್ ಎಳೆ ಐತಲ್ಲ, ಹಾಗಾಗಿ ಒಂದು 4 ತೊಗೊಂಡ್ರೆ ಸರಿಯಾಗಿ ಒಂದು 8 ಎಳೆ ನಮಗೆ ಬರುತ್ತೆ. ದಪ್ಪನೇ ಕಾಣಿಸ್ತೈತಿ ಕುಚ್ಚು ನೋಡ್ರಿ. ಈ ರೀತಿ ಇದನ್ನ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಬರ್ತೈತೆ ಡಿಸೈನ್. ಆಮೇಲೆ ನಾವು ಇದರೊಳಗೆ ಏನು ಕಷ್ಟಪಡೋಂಥದ್ದು ಇಲ್ಲೇ ಇಲ್ಲ. ಪೂರ್ತಿ ಇದನ್ನ ಸೀರೆ ಮೇಲಿರೋದು ಪೂರ್ತಿ ಬಿಚ್ಕೊಳೋದು, ಹಾಗೆ ಇನ್ನೊಂದು ಸರ್ತಿ ಅದನ್ನ ಕಟ್ಕೊಂಡು ಬರೋದು. ಬರೀ ಒಂದು ಅರ್ಧ ಗಂಟೆಲಿ ಈ ಕೆಲಸ ನಾವು ಆರಾಮಾಗಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ನಾವು ಎಲ್ಲಿಗಾದರೂ ಹೋಗ್ತಿದ್ದೀವಿ ಅಂತ ಅಂದರೆ ಹಿಂದಿನ ದಿನಾನು ಕುತ್ಕೊಂಡು ಬೇಗ ಇದು ಮುಗಿಸ್ಕೊಂಡು ಇದನ್ನು ಕಟ್ಟಿರೋದನ್ನು ಬಿಚ್ಚೋದು, ಒಂದು ಸರ್ತಿ ಒಂದೊಂದು ಗಂಟು ಹಾಕ್ಕೊಳೋದು. ಬೇಕಿದ್ದರೆ ಬೀಡ್ಸ್ ಹಾಕೋಬೋದು, ಬೇಡ ಅಂದರೆ ಇಲ್ಲ. ನಾನಿಲ್ಲಿ ಯಾಕೆ ಡಬಲ್ ಕಲರ್ ತೊಗೊಂಡಿಲ್ಲ ಅಂದ್ರೆ ಇದರಲ್ಲೇ ಡಬಲ್ ಕಲರ್ ಬಂದುಬಿಡ್ತದೆ ಫ್ರೆಂಡ್ಸ್. ಇದು ಒಳಗೊಂದು ಕಲರು ಮೇಲೊಂದು ಕಲರ್ ಬಂದುಬಿಡುತ್ತಲ್ಲ, ಹಾಗಾಗಿ ನಾನು ಡಬಲ್ ಕಲರ್ ತೊಗೊಂಡಿಲ್ಲ. ನೋಡ್ರಿ, ಒಳಗೊಂದು ಕಲರು ಮೇಲೆ ಒಂದು ಕಲರ್ ಕಾಣಿಸ್ತೈತಿ. ಇದನ್ನ ಫುಲ್ ಕುಚ್ಚು ಕಟ್ಟಿ ನಾನು ನಿಮ್ಗೆ ತೋರಿಸ್ತೇನೆ ಹೆಂಗೆ ಡಿಸೈನ್ ಆಗೈತೆ ಅಂತೇಳಿ ಅಂದು. ಇಲ್ಲಿ ನೋಡ್ರಿ, ಈ ರೀತಿ ಇರ್ತೈತಿ ಇದು ಥ್ರೆಡ್ ಎಲ್ಲ ಈ ರೀತಿ ಇರುತ್ತೆ. ನಾವು ಈ ಕಡೆ ನೋಡ್ರಿ, ಇಲ್ಲಿ ಕಟ್ಟಿದ್ದೀನಲ್ಲ, ಈ ರೀತಿ ಫುಲ್ ಡಿಸೈನ್ ಬರ್ತೈತಿ. ನಾನು ಈ ಡಿಸೈನು ಪೂರ್ತಿ ಹಾಕೋದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ. ಭಾಳ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್. ಹಾಗೆ ನಾನು ಸೀರೆನೇ ತೋರಿಸಿದ್ದೀನಿ. ಸೀರೆ ಹೇಗಿದೆ ಅಂತ ಅಂದೇಳಂದು ನನಗೆ ಹೇಳಿ. ಸೀರೆ
ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಸ್ಯಾರಿ ಕುಚ್ಚು ರೆಡಿ ಆಗೈತಿ. ನಿಮಗೂ ಈ ಡಿಸೈನು ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಟ್ರೈ ಮಾಡಿ ಫ್ರೆಂಡ್ಸ್, ಇದೊಂಥರ ಹೊಸ ರೀತಿ. ನಾನು ಇದೇ ಫಸ್ಟ್ ಟೈಮು ಟ್ರೈ ಮಾಡಿರೋದು. ಅದು ಭಾಳ ದೊಡ್ಡ ದೊಡ್ಡ ಕುಚ್ಚದಾವ ಅಂತೇಳಂದು ತೆಗೆದು ನಾನು ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗೈತಿ. ಡಬಲ್ ಕಲರಲ್ಲೂ ಕಾಣಿಸ್ತೈತಿ. ಹಾಗೆ ಒಳಗೊಂದು ಕಲರು ಮೇಲೊಂದು ಕಲರ್ ಬಂದೈತಿ ಫ್ರೆಂಡ್ಸ್. ಇದಕ್ಕೆ ಡಬಲ್ ಕಲರಲ್ಲೂ ಆಗೈತಿ. ಆಮೇಲೆ ಮೇಲೆ ಬೀಡ್ ಹಾಕಿದ್ದಕ್ಕೆ ಇದೊಂಥರ ಡಿಫ್ರೆಂಟು ಡಿಸೈನು ಚೆನ್ನಾಗಿ ಕಾಣಿಸಾಕೊಂತೈತಿ ನನಗಂತೂ. ನೀವು ಮನೆಗೆ ಈ ರೀತಿ ದೊಡ್ಡ ದೊಡ್ಡಗ ಕುಚ್ಚಿದ್ರೆ ಅದನ್ನು ಹೇಗೆ ಬಂದಿದೆ ಅಂತ ಅಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸು ಇನ್ನೂ 1K ಆಗೋಕ್ಕೆ ಇನ್ನೂ ಸ್ವಲ್ಪನೇ ಬೇಕು ಫ್ರೆಂಡ್ಸ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ನಾನು ಚೆನ್ನಾಗಿರೋ ವಿಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.